ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗೆ ಇದು ಒಂದು ತೀರ್ಥಯಾತ್ರೆ. ಒಂದೊಂದು ಅಧ್ಯಾಯದಲ್ಲೂ ನಾವು ಮುಳುಗಿ ಎದ್ದಾಗ ನಮ್ಮೊಳಗೆ ಆಗುವಂತಹ ಪರಿವರ್ತನೆಯನ್ನು ನಾವು ಗಮನಿಸಬೇಕು. ಅಲ್ಲಿ ಪರಿವರ್ತನೆನೇ ಏನು ಆಗಲೇ ಇಲ್ಲ ಅಂದರೆ ಸುಮ್ಮನೆ ನೀರಲ್ಲಿ ಮುಳುಗಿ ಎದ್ದಾಗ ಆಗ್ಬಿಡುತ್ತೆ. ಅದರಿಂದ ಇದು ಯಾತ್ರೆ, ತೀರ್ಥಯಾತ್ರೆ ಅಂತ ಹೇಳಿದ್ದೀವಿ ಅಲ್ವಾ. ಪ್ರತಿಯೊಂದು ಅಧ್ಯಾಯವನ್ನು ಅಧ್ಯಯನ ಮಾಡಿದಾಗ ಏನಾದರೂ ಒಂದು ನಮಗೆ ಹೃದಯಕ್ಕೆ ಮುಟ್ಟಿರುತ್ತೆ, ಮನಸ್ಸಿಗೆ ಮುಟ್ಟಿರುತ್ತೆ. ಆ ಕಲಿಕೆ ಆಗಬೇಕು ನಮಗೆ. ಅದಾದಾಗ ಮಾತ್ರ ನಮ್ಮ ತೀರ್ಥಯಾತ್ರೆ ಸಂಪೂರ್ಣ ಮತ್ತು ಫಲದಾಯಕ ಅಂತ ಅನಿಸ್ಕೊಳುತ್ತೆ. ವಿಭೂತಿ ಯೋಗ ನೋಡಿದ್ವಿ. ಅಲ್ಲಿ ಭಗವಂತ ನಾನು ಎಲ್ಲೆಲ್ಲಿ ಇದ್ದೀನಿ ಅಂತ ಹೇಳ್ದ. ಎಲ್ಲರಲ್ಲೂ ನಾನು ಇದ್ದೀನಿ ಅಂತ ಹೇಳ್ದ ಅಲ್ವಾ. ನಾನು ಎಲ್ಲರಲ್ಲೂ ಇದ್ದೀನಿ. ಯಾವ್ಯಾವ ಥರದಲ್ಲಿದ್ದೀನಿ? ನೀರಿನ ರುಚಿಯಲ್ಲಿದ್ದೀನಿ, ಹಣ್ಣಿನ ಸಿಹಿಯಲ್ಲಿದ್ದೀನಿ, ಕಳ್ಳನ ಚಾಣಕ್ಷತೆಯಲ್ಲಿದ್ದೀನಿ, ಒಬ್ಬ ಆಟಗಾರನ ಒಂದು ಏನು ಹೇಳ್ತಾರೆ, ಆ ಆಟದಲ್ಲಿ ಅವನೇನೋ ವಿಜಯವನ್ನು ಗಳಿಸ್ತಾನೆ, ಅದರಲ್ಲಿದ್ದೀನಿ. ಜೂಜಾಟದಲ್ಲಿ ಕೂಡ ಚಾಣಾಕ್ಷತೆಯಲ್ಲಿದ್ದೀನಿ. ಎಲ್ಲವನ್ನು ಹೇಳಾಯ್ತು ಅವನು ಅಲ್ವಾ. ಮಣ್ಣಿನಲ್ಲಿ ಆ ಸುಗಂಧ ಕೂಡ ನಾನೇ ಅಂತ ಹೇಳ್ತಾನೆ. ಹೂವಿನಲ್ಲಿರುವ ಪರಿಮಳ ನಾನೇ ಅಂತಾನೆ. ನೀರಿನಲ್ಲಿ ಇರುವಂತಹ ರುಚಿ ನಾನೇ. ಇದೆಲ್ಲವೂ ಅಂದರೆ ಆ ಭಗವಂತ ಎಲ್ಲದರಲ್ಲೂ ಹೇಗಿದ್ದಾನೆ ಅದನ್ನು ನಮಗೆ ಹೇಳ್ದ. ಭಗವಂತ ಎಲ್ಲ ಕಡೆ ಇರೋದು ಹೇಳಾದ್ಮೇಲೆ ಈ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಎಲ್ಲವೂ ನನ್ನಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ನಾನು ಎಲ್ಲರಲ್ಲಿ ಇದ್ದಿದ್ದು ಹೇಳಾಯ್ತು, ಎಲ್ಲವೂ ಈಗ ನನ್ನಲ್ಲೇ ಇದೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಈಗ 11ನೇ ಅಧ್ಯಾಯವನ್ನು ಪ್ರವೇಶ ಮಾಡೋಣ. ಅಥ ಏಕಾದಶೋऽಧ್ಯಾಯಃ ವಿಶ್ವರೂಪಸಂದರ್ಶನಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಭಗವಂತ ಹಿಂದಿನ ಅಧ್ಯಾಯದಲ್ಲಿ 2 ವಿಚಾರಗಳನ್ನು ಹೇಳಿದ. ಒಂದು ವಿಭೂತಿ ಮತ್ತು ಯೋಗ. ವಿಭೂತಿ ಅವನು ಎಲ್ಲೆಲ್ಲಿದ್ದಾನೆ ಅಂತ ಹೇಳಿತು. ಯೋಗ ನನಗೆ ಆ ಯೋಗ ಇದ್ದರೆ ಮಾತ್ರ ಹೇಳ್ತೀವಲ್ವ, ನನಗೆ ಯೋಗ ಇದ್ದರೆ ಸಿಗುತ್ತೆ ಬಿಡು, ಯೋಗ ಇದ್ದರೆ ನೋಡ್ತೀನಿ ಬಿಡು, ಯೋಗ ಇದ್ದರೆ ಆಗುತ್ತೆ ಬಿಡು ಅಂತ ಹೇಳ್ತೀವಲ್ವ, ಆ ಯೋಗ. ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ಭಗವಂತನನ್ನ, ಹೇ ಕೃಷ್ಣ, ನನ್ನ ಮೇಲೆ ಅನುಗ್ರಹಿಸಿ ಯಾವ ಈ ರಹಸ್ಯವಾದ ಆಧ್ಯಾತ್ಮ ಜ್ಞಾನವನ್ನು ನೀನು ಬೋಧಿಸಿದೆಯೋ ಅದರಿಂದ ನನ್ನ ಮೋಹವು ನಾಶವಾಯಿತು. ಎಷ್ಟು ಸುಂದರವಾಗಿ ಹೇಳ್ಕೊಳ್ತಿದ್ದ ನೋಡಿ. ನನ್ನ ಮೋಹ ನಾಶ ಆಯಿತು. ಹೌದಾ? ನಮ್ಮದು ತಕ್ಕ ಮಟ್ಟಿಗೆ ಮೋಹ ನಾಶ ಆಗಿರಬೇಕು. ಯಾಕಂದರೆ ಇದುವರೆಗೂ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಹೇಳ್ತಾ ಇದ್ವಿ.
ಆದರೆ ಈಗ ಗೊತ್ತಾಯಿತು ಎಲ್ಲದರಲ್ಲಿರೋದು ಪರಮಾತ್ಮನೇ, ಅವನೇ ಎಲ್ಲವನ್ನೂ ಮಾಡಿಸ್ತಾ ಇರೋದು, ನಾವು ನಿಮಿತ್ತ ಮಾತ್ರ ಅನ್ನೋದು ಅರ್ಥ ಆಗಿದೆ ನಮಗೆ. ಯಾವಾಗ ಇದು ಅರ್ಥ ಆಗುತ್ತೋ ನಮ್ಮಲ್ಲಿರುವ ಮೋಹ ಕೂಡ ಕಳಚಿ ಬೀಳಬೇಕು. ಅಂದರೆ ನಾನು ಅನ್ನೋ ಅಹಂಕಾರ ಏನಿದೆ ಅದು ಕಳಚಿ ಬೀಳಬೇಕು. ಅದು ಈಗ ಆ ಮೋಹ ಅರ್ಜುನನಿಗೆ ಕೂಡ ಹೋಗಿದೆ, ಅವನು ಹೇಳ್ತಾ ಇದ್ದಾನೆ, ಅದರಿಂದ ನನ್ನ ಮೋಹವು ನಾಶ ಆಗಿದೆ ಈಗ ಅಂತ. ಅದರಿಂದ ಮುಂದುವರಿಸ್ತಾ ಏನು ಕೇಳ್ತಿದ್ದಾನೆ, ಭಾವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಕಮಲದ ಎಸಳಿನಂತಿರುವ ಕಣ್ಣುಗಳುಳ್ಳ ಹೇ ಕೃಷ್ಣನೇ, ಎಲ್ಲ ಜೀವರಾಶಿಗಳ ಉತ್ಪತ್ತಿ, ಸ್ಥಿತಿ, ಪ್ರಳಯಗಳನ್ನು ನಿನ್ನಿಂದ ತಿಳಿದದ್ದಾಯಿತು. ಮಾತ್ರವಲ್ಲದೆ ಅಖಂಡವಾದ ನಿನ್ನ ಮಹಾತ್ಮೆಯನ್ನು ಅರಿತದ್ದಾಯಿತು. ಆಯಿತು. ಇಷ್ಟೆಲ್ಲ ಹೇಳಿದ್ಮೇಲೆ ಕೃಷ್ಣ ನೋಡಿ, ಅವನಿಗೆ ಆ ಕೃಷ್ಣನನ್ನು ಈಗ ನೋಡ್ತಾ ಇದ್ದಾನೆ. ಅವರಿಬ್ಬರು ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು, ಆದರೂ ಈಗ ಅವನಿಗೆ ಕೃಷ್ಣನ ಕಣ್ಣುಗಳು, ಹೊಳೆಯುವ ಕಣ್ಣುಗಳನ್ನು ನೋಡಿ ಹೇಳ್ತಾ ಇದ್ದಾನೆ, ಕಮಲದ ಎಸಳಿನಂತಿರುವ ಕಣ್ಣುಗಳುಳ್ಳ ಕೃಷ್ಣನೇ, ಕಮಲನಯನ. ಎಲ್ಲ ಜೀವರಾಶಿಗಳ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ನಿನ್ನಿಂದನೇ ಆಗ್ತಾ ಇದೆ ಅಂತ ಗೊತ್ತಾಯಿತು. ಮಾತ್ರ ಅಲ್ಲ, ಅಖಂಡವಾದ ನಿನ್ನ ಮಹಾತ್ಮೆಯನ್ನು ಅರಿತದ್ದಾಯಿತು. ನಿನ್ನ ಮಹಾತ್ಮೆ ಏನು ತಿಳಿದಿದ್ದಾಯಿತು. ಇಷ್ಟು ದಿನ ಅವನಿಗೆ ಅವನ ಮಹಾತ್ಮೆ ಗೊತ್ತೇ ಇರಲಿಲ್ಲ. ಯಾಕೆ? ಅವನು ಯಾವಾಗಲೂ ಕಿಟ್ಟು ಅವನ ಫ್ರೆಂಡ್ ಆಗಿದ್ದ ಅಲ್ವಾ. ಈಗ ಆ ಮಹಾತ್ಮೆ ನನಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಮುಂದುವರೆಸ್ತಾ, ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹೇ ಪರಮೇಶ್ವರ, ನೀನು ಹೇಳಿದ್ದು ಅಕ್ಷರಶಃ ನಿಜವಾಗಿದೆ. ಹೇ ಪುರುಷೋತ್ತಮ, ಆ ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ನನಗೆ ಬಯಕೆ ಆಗಿದೆ. ಹೇಳಿದ್ದೆಲ್ಲ ಅಕ್ಷರಶಃ ನಿಜ. ಎಲ್ಲದರಲ್ಲೂ ನೀನೇ ಇರೋದಪ್ಪ, ನಿನ್ನಿಂದಲೇ ಎಲ್ಲವೂ ಆಗ್ತಾ ಇರೋದು. ಹೇ ಪುರುಷೋತ್ತಮ, ಆ ನಿನ್ನ ವಿಶ್ವರೂಪವನ್ನು ನಾನು ಒಂದ್ಸಲ ನೋಡಬೇಕು. ಈಗ ಕೇಳಿದ್ದಾಯ್ತಲ್ವ, ಅವನ ಮಹಿಮೆಯನ್ನು, ಮಹಾತ್ಮೆಯನ್ನು ಕೇಳಿದ್ದಾಯ್ತು. ಈಗ ನಾನು ಅದನ್ನು ನೋಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೆ. ಒಂದ್ಸಲ ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಏನಂತ ಇದು? ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹೇ ಪ್ರಭು, ವಿಶ್ವರೂಪವನ್ನು ನೋಡಲು ನನಗೆ ಯೋಗ್ಯತೆ ಇದೆ ಎಂದು ನಿನಗನ್ನಿಸುವುದಾದರೆ, ಹೇ ಯೋಗೇಶ್ವರನೇ, ನಿನ್ನ ಅವ್ಯಯ ಸ್ವರೂಪವನ್ನು ನನಗೆ ತೋರಿಸು. ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಯುದ್ಧ ಪ್ರಾರಂಭ ಆಗೋಕ್ಕೆ ಮೊದಲು ಕೃಷ್ಣ ಹೇಳ್ತಾನಂತೆ ಧೃತರಾಷ್ಟ್ರನಿಗೆ, ನೋಡು, ಇಂಥ ವಿಶೇಷವಾದ ಘಟನೆ ನಡೀತಾ ಇದೆ, ಯುದ್ಧ ನಡೀತಾ ಇದೆ ಕುರುಕ್ಷೇತ್ರದಲ್ಲಿ, ನಿನ್ನ ಮಕ್ಕಳು ಮತ್ತು ಪಾಂಡವ ಪುತ್ರರು ಯುದ್ಧ ಮಾಡ್ತಾ ಇದ್ದಾರೆ, ಅದನ್ನು ನೀನೇನಾದರೂ ನೋಡಬೇಕು ಅಂತ ಹೇಳಿದ್ರೆ, ಹೇಗೂ ನಿನಗೆ ಕಣ್ಣಿಲ್ಲ, ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ನೀನು ಆ ಯುದ್ಧವನ್ನು ನೋಡಲಿಕ್ಕೆ ಇಷ್ಟಪಡೋದಾದರೆ ಅಂತ ಹೇಳ್ತಾನೆ ಅಲ್ಲ. ಆದರೆ ಧೃತರಾಷ್ಟ್ರ ಹೇಳ್ತಾನೆ, ಬೇಡ ಬೇಡ, ನನಗೆ ಆ ದಿವ್ಯ ದೃಷ್ಟಿ ನೀನು ಕೊಡಬೇಡ, ಸಂಜಯನಿಗೆ ಕೊಡು, ನನಗೆ ಕಾಮೆಂಟ್ರಿ ಅಷ್ಟೇ ಸಾಕು ಅಂತ ಹೇಳ್ತಾನೆ. ನಾನು ನೋಡೋದೇನು ಬೇಡ, ನಾನು ಕೇಳಿದರೆ ಸಾಕು, ಅದನ್ನು ಸಂಜಯನಿಗೆ ಕೊಡು ಅಂತ ಹೇಳ್ತಾನೆ. ಹಾಗಾಗಿ ಸಂಜಯ ಕೂಡ ಇದನ್ನು ನೋಡ್ತಾ ಇದ್ದಾನೆ. ಅವನು ಏನು, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡೀತಾ ಇರುವಂತಹ ಈ ಯುದ್ಧವನ್ನು ಅವನು ನೋಡ್ತಾ ಇದ್ದಾನೆ.
ಜೊತೆಗೆ ಈಗ ಅರ್ಜುನ ಕೇಳ್ತಾ ಇದ್ದಾನೆ ಏನಂತ, ನನಗೆ ಯೋಗ್ಯತೆ ಇದ್ದರೆ, ನೋಡಿ ಎಷ್ಟು ಹಂಬಲಾಗಿ ಕೇಳ್ತಾ ಇದ್ದಾನೆ ಅಲ್ವಾ, ವಿನಯತೆಯಿಂದ. ವಿಶ್ವರೂಪವನ್ನು ನೋಡಲು ನನಗೆ ಯೋಗ್ಯತೆ ಇದೆ ಎಂದು ನಿನಗನಿಸಿದರೆ, ನಾನು ಅಂದ್ಕೊಂಡ್ಬಿಟ್ರೆ ಆಗಲ್ಲ, ನನಗೆ ಯೋಗ್ಯತೆ ಇದೆ ಹೇಳು ನೀನು ಅಂತ. ನಿನಗೇನಾದರೂ ಅನಿಸಿದ್ರೆ ನನಗೆ ಯೋಗ್ಯತೆ ಇದೆ, ನೋಡ್ಬೋದು ಅದನ್ನು ಅಂತ ಅನಿಸಿದ್ರೆ, ಹೇ ಯೋಗೇಶ್ವರನೇ, ನಿನ್ನ ಅವ್ಯಯ ಸ್ವರೂಪವನ್ನು ನನಗೆ ತೋರಿಸು. ಆ ಅವ್ಯಯ ಸ್ವರೂಪ, ನಾಶ ಆಗದೇ ಇರೋ ಆ ಸ್ವರೂಪವನ್ನು ನನಗೆ ತೋರಿಸು ಅಂತ ಕೇಳ್ತಾರೆ. ಭಗವಂತ ಏನು ಹೇಳ್ತಾನೆ ನೋಡೋಣ. ತೋರಿಸು ಅಂದ್ಕೊಳ್ಳೆ ತೋರಿಸ್ಬಿಟ್ನ, ಅಥವಾ ಅವನೇನು ಹೇಳ್ತಾನೆ ನೋಡೋಣ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಭಗವಂತ ಕೃಷ್ಣ ಕರುಣಾಮಯಿ ಪರಮಾತ್ಮನು ಹೇಳುತ್ತಾನೆ, ಹೇ ಪಾರ್ಥ, ನಾನು ನಾನಾ ವಿಧಗಳಿಂದ, ನಾನಾ ವರ್ಣಗಳಿಂದ ಮತ್ತು ನಾನಾ ಆಕೃತಿಗಳಿಂದ ಕೂಡಿರುವ ದಿವ್ಯವಾದ ನನ್ನ ನಾನಾ ರೂಪಗಳನ್ನು ನೋಡು. ಈಗ ಅಷ್ಟೇ ಕೇಳಿದ್ದೆ ನೀನು, ಈಗ ನೋಡು. ಅಂದರೆ ನನಗೆ ಯೋಗ್ಯತೆ ಇದ್ದರೆ ತೋರಿಸು ಅಂತ ಕೇಳಿದಾನಲ್ವ ಅರ್ಜುನ. ಇಲ್ಲಿ ಕೃಷ್ಣ ಯೋಗ್ಯತೆ ಇದೆ ನಿನಗೆ ಅನ್ನೋ ದೃಷ್ಟಿಯಿಂದ ನೀನು ನೋಡು ಅದನ್ನು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಅನಲೈಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ನೋಡು. ಯಾಕೆ ಆ ಯೋಗ್ಯತೆಯನ್ನು ಕೊಡುವವನು ಅವನೇ ಅಲ್ವಾ. ಹಾಗಾಗಿ ನೀನು ನೋಡು. ಏನನ್ನು ನೋಡು? ನಾನಾ ವಿಧಗಳಿಂದ, ನಾನಾ ವರ್ಣಗಳಿಂದ, ಬೇರೆ ಬೇರೆ ಬಣ್ಣಗಳಿಂದ ಮತ್ತು ನನ್ನ ಆಕೃತಿಗಳಿಂದ ಕೂಡಿರುವ ದಿವ್ಯವಾದ ನನ್ನ ನಾನಾ ರೂಪವನ್ನು ನೋಡು. ಭಗವಂತನ ನಾನಾ ರೂಪವನ್ನು ಈಗ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ. ಇನ್ನೇನು ನೋಡು ಅಂತ ಹೇಳ್ತಾನೆ. ಮೊದಲೇ ಹೇಳ್ತಿದ್ದಾನೆ ಅವನೆಲ್ಲ ಏನು ನೋಡಬೇಕು ಅಂತ ಗೊತ್ತಿರಬೇಕಲ್ವ. ಇಲ್ಲದೇ ಇದ್ರೆ ನಾವೇನೋ ನೋಡ್ತಾ ಇರ್ತೀವಿ. ಈಗ ಕೆಲವು ದೇವಸ್ಥಾನಗಳೆಲ್ಲ ಹೋದರೆ ಮಲಗಿದ ಶ್ರೀರಂಗಮ್ಗೆ ಹೋದರೆ ಅಲ್ಲಿ ಮಲಗಿದ ರಂಗ ಇರ್ತಾನೆ. ಅಲ್ಲಿ ಏನು ನೋಡಬೇಕು ಅಂತ ಅವ್ರು ಹೇಳ್ತಾರೆ. ಮೊದಲು ಪಾದ ನೋಡಿ, ಆಮೇಲೆ ಮುಖ ನೋಡಿ, ಅಲ್ಲಿ ಮುಂದ್ಗಡೆ ಒಂದು ಉತ್ಸವ ಮೂರ್ತಿ ಇದೆ ಅದನ್ನು ನೋಡಿ ಅಂತ ಹೇಳ್ತಾರೆ. ಈ ವೈಷ್ಣೋದೇವಿಗೆ ಎಲ್ಲ ಹೋದರೆ ಅಲ್ಲಿ 3 ಸಣ್ಣ ಪಿಂಡಿಯ ರೂಪದಲ್ಲಿ ದೇವಿ ಇರೋದು. ಅಲ್ಲಿ ನಾವು ಇಲ್ಲಿ ಹೆಂಗೇನೋ ನೋಡ್ತಿದ್ರೆ ಅಲ್ಲಿ ವಿಗ್ರಹ ಇದೆ ಅಂದ್ಕೊಂಡ್ರೆ ಅಲ್ಲಿ ಏನಿಲ್ಲ. ಅದಕ್ಕೆ ಅಲ್ಲಿ ಅರ್ಚಕರು ಹೇಳ್ತಾರೆ ಇಲ್ಲಿ ನೋಡಿ ಅಂತ, ಕೆಳಗಡೆ ನೋಡಿ ಅಲ್ಲ, ಇಲ್ಲಿರೋದು ದುರ್ಗಾ ಲಕ್ಷ್ಮೀ ಸರಸ್ವತಿ ಇಲ್ಲಿರೋದು, ಇಲ್ಲಿ ನೋಡಿ ಈ ರೂಪದಲ್ಲಿದೆ ದೇವಿ ಅಂತ. ಹಾಗೆ ಇಲ್ಲಿ ಅರ್ಜುನ ನೋಡು ಅಂದ ಕೂಡಲೇ ಏನು ನೋಡ್ತಾನೆ? ಅದಕ್ಕೆ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ ಏನು ನೋಡಬೇಕು ಅಂತ. ನಾನಾ ವಿಧಗಳಿಂದ ಕೂಡಿದ, ಬಣ್ಣಗಳಿಂದ ಕೂಡಿದ ಆಕೃತಿಗಳನ್ನು ನೋಡು ಅಂತಾನೆ. ಮುಂದೆ ಕೂಡ ಅಲ್ಲಿ ಏನು ನೋಡೋಕೆ ಹೇಳ್ತಿದ್ದಾನೆ ನೋಡಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಇಲ್ಲಿ ಕಾಣುವ ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಮರುತರನ್ನು ನೀನು ಇಷ್ಟರ ತನಕ ನೋಡದ, ಕೇಳದ ಆಶ್ಚರ್ಯಕರವಾದ ಹಾಗೂ ಅದ್ಭುತವಾದ ರೂಪಗಳನ್ನು ನೋಡು. ನೀನು ಇದುವರೆಗೂ ಕೇಳೇ ಇಲ್ಲ ಅರ್ಜುನ, ನೋಡೂ ಇಲ್ಲ. ಅಂತಹ ಅದ್ಭುತವಾದ ರೂಪವನ್ನು ನಿನಗೆ ತೋರಿಸ್ತಾ ಇದ್ದೀನಿ. ಆದಿತ್ಯರ ಬಗ್ಗೆ, ವಸುಗಳ ಬಗ್ಗೆ, ರುದ್ರರ ಬಗ್ಗೆ ನೀನು ಕೇಳಿದ್ದೆ ಅಷ್ಟೇ. ಈಗ ಕಣ್ಣಾರೆ ನೋಡು ಆ ಋಷಿಮುನಿಗಳನ್ನ, ಆ ಅಶ್ವಿನಿ ದೇವತೆಗಳನ್ನು, ಎಲ್ಲರನ್ನು ನೋಡು ಅಂತ ಹೇಳ್ತಾ ಇದ್ದಾನೆ. ಆಶ್ಚರ್ಯಕರವಾದ ಹಾಗೂ ಅದ್ಭುತವಾದ ರೂಪಗಳನ್ನು ನೋಡು ಅಂತ ಹೇಳ್ತಾ ಇದ್ದಾನೆ. ಈಹೈಕಸ್ತ್ವಂ ಜಗತ್ಕೃತ್ಸ್ನಂ
ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಹೇ ಅರ್ಜುನ, ಚರಾಚರವಾದ ಯಾವ ಇಡೀ ಜಗತ್ತು ನೋಡಬೇಕು ಎಂದು ಕೇಳಿಕೊಂಡಿದ್ದೀಯೋ ಅವೆಲ್ಲವನ್ನು ಈಗ ನನ್ನ ದೇಹದಲ್ಲಿ ನೋಡು. ಏನು ನೋಡಬೇಕು ಅಂತ ನೀನು ಕೇಳ್ಕೊಂಡಿದ್ದೆ ಅಲ್ವಾ, ಅದೆಲ್ಲ ಈಗ ನನ್ನ ದೇಹದಲ್ಲಿ ನೋಡು. ಎಲ್ಲ ಹೊರಗಡೆ ನೋಡೋಕ್ಕೋಗ್ಬೇಡ, ಎಲ್ಲಿ ನನ್ನ ದೇಹದಲ್ಲಿ ನೋಡು ಅಂತ ಹೇಳ್ತಾ ಇದ್ದಾನೆ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಅರ್ಜುನ, ನೀನು ನಿನ್ನ ಸಾಧಾರಣ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ. ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ಅದ್ಭುತವಾದ ನನ್ನ ವಿಶ್ವರೂಪವನ್ನು ನೋಡು. ಅರ್ಜುನ ಕೇಳಿದಾನೆ, ನನಗೆ ಯೋಗ್ಯತೆ ಇದ್ದರೆ ನಿನ್ನ ವಿಶ್ವರೂಪವನ್ನು ತೋರಿಸು ಅಂತ. ಕೃಷ್ಣ ನಾನು ತೋರಿಸ್ತೀನಿ ಅಂತಾನೆ. ನೀನು ಏನೇನು ನೋಡಬೇಕು ಅಂತಲೂ ಹೇಳಿದ್ದಾನೆ. ಅದಾದಮೇಲೆ ಹೇಳ್ತಾ ಇದ್ದಾನೆ, ನಿನಗೆ ಈಗಿರೋ ಈ ದೃಷ್ಟಿ ಕಣ್ಣೇನಿದೆಯಲ್ವಾ, ಅದರಿಂದ ನೀನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ದಿವ್ಯವಾದ ದೃಷ್ಟಿಯನ್ನು ಕೊಡ್ತೀನಿ, ಅದರಿಂದ ನೀನು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನೋಡಿ ಅಲ್ವಾ, ತೋರಿಸೋದು ಅವನೇ, ನೋಡಲಿಕ್ಕೆ ಶಕ್ತಿ ಕೊಡೋದು ಅವನೇ. ಯಾವಾಗ? ಅವನಿಗೆ ಸರೆಂಡರ್ ಆದಾಗ. ಭಗವಂತನ ಯುದ್ಧ ಭೂಮಿಯಲ್ಲಿ ಊಹಿಸ್ಕೊಳ್ಳಿ, ಅದು ಚಂದದಿರುತ್ತೆ. ಆ ಕೃಷ್ಣ ಅಲ್ಲಿ ನಿಂತಿದ್ದಾನೆ, ಎತ್ತರವಾಗಿ ಬೆಳೆದು ನಿಂತಿದ್ದಾನೆ. ಅಲ್ಲಿ ಅರ್ಜುನ ಇದ್ದಾನೆ. ಅವನು ಆ ವಿಶ್ವರೂಪ ದರ್ಶನವನ್ನು ಈಗ ಮಾಡ್ತಾ ಇದ್ದಾನೆ. ಎಲ್ಲಿ? ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಇದನ್ನು ಹಸ್ತಿನಾಪುರದಲ್ಲಿ ಸಂಜಯ ಕೂಡ ನೋಡ್ತಾ ಇದ್ದಾನೆ. ಯಾಕೆ? ಅವನಿಗೂ ಆ ದಿವ್ಯ ದೃಷ್ಟಿ ಕೊಟ್ಟಿದ್ದಾನೆ. ಇವರಿಬ್ಬರು ಬರೀ ನೋಡೋದಕ್ಕಲ್ಲ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಸಂಜಯನಿಗೆ ಅರ್ಥ ಆಗಬೇಕು. ಆ ದೃಷ್ಟಿಯನ್ನು ಕೊಟ್ಟಿರ್ತಾನೆ ಅವನು. ಸುಮ್ಮನೆ ನೋಡೋದಲ್ಲ, ನೋಡೋಕ್ಕಷ್ಟೇ ಕೃಷ್ಣ ಅವನಿಗೆ ಕೊಟ್ಟಿಲ್ಲ, ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಅಂದರೆ ಅಲ್ಲಿ ಯಾರ್ಯಾರು ಇರ್ತಾರೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅದು ಕೂಡ ಸಂಜಯನಿಗೆ ಗೊತ್ತಾಗ್ತಾ ಇದೆ. ಈ ದೃಶ್ಯವನ್ನು ನೋಡಿದ ಸಂಜಯ ಇವರಿಬ್ಬರು ಮಾತಾಡ್ಕೊಂಡಿದ್ದನ್ನು ನೋಡಿದ ಮೇಲೆ ಅದನ್ನು ಅವನು ಈಗ ಧೃತರಾಷ್ಟ್ರನಿಗೆ ಹಸ್ತಿನಾಪುರದಲ್ಲಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಹೇಳ್ತಾನೆ, ಏನು ಹೇಳ್ತಿದ್ದಾನೆ? ಮಹಾರಾಜ, ಮಹಾಯೋಗೇಶ್ವರನಾದ ಶ್ರೀಹರಿಯು ಮೇಲಿನಂತೆ ಹೇಳಿ ತನ್ನ ಅದ್ಭುತವಾದ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು. ಮಹಾರಾಜ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ತಯಾರಿ ನಡೆದ ಮೇಲೆ ಮಹಾಯೋಗೇಶ್ವರನಾದ ಕೃಷ್ಣ ತನ್ನ ಅದ್ಭುತವಾದ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ್ದಾನೆ. ಅಲ್ಲಿ ತೋರಿಸಿದಾಗ ಅರ್ಜುನ ಏನೇನು ನೋಡಿದ ಅದನ್ನು ಇಲ್ಲಿ ಸಂಜಯ ಕೂಡ ನೋಡಿದ್ದಾನೆ. ಇಲ್ಲಿ ಅರ್ಜುನ ಹೇಳ್ತಾ ಇಲ್ಲ, ಸಂಜಯ ಹೇಳ್ತಾ ಇದ್ದಾನೆ. ಏನೇನು ನೋಡ್ತಾ ಇದ್ದಾನೆ? ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ.
ವಿಶ್ವರೂಪ ದರ್ಶನ ಆಗಿದೆ, ಈಗ ತೋರಿಸಿದಾನೆ. ಅದನ್ನು ಅರ್ಜುನನು ನೋಡ್ತಾ ಇದ್ದಾನೆ. ಅರಮನೆಯಿಂದ ಸಂಜೆಯ ಕೂಡ ನೋಡ್ತಾ ಇದ್ದಾನೆ. ಏನೇನು ನೋಡ್ದ ಅಂತ ಇಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅನೇಕ ವಿಧವಾದ ಮುಖಗಳಿಂದಲೂ ನೇತ್ರಗಳಿಂದಲೂ ದಿವ್ಯ ಆಭರಣಗಳಿಂದಲೂ ದಿವ್ಯ ಆಯುಧಗಳನ್ನು ಧರಿಸಿರುವುದಾಗಿಯೂ ಮತ್ತು ಅನೇಕ ಅದ್ಭುತ ದರ್ಶನಗಳಿರುವ, ಹಾಗೆ ಮುಂದುವರಿಸ್ತೀನಿ, ದಿವ್ಯವಾದ ವಸ್ತುಗಳಿಂದ ಹಾಗೂ ಮಾಲೆಗಳಿಂದ ಸುಶೋಭಿತವಾಗಿ ದಿವ್ಯ ಗಂಧವನ್ನು ಲೇಪಿಸಿಕೊಂಡಿರುವ ಶರೀರವುಳ್ಳದ್ದಾಗಿಯೂ ಸರ್ವತೋಮುಖವಾಗಿದ್ದ ವಿಶ್ವರೂಪವನ್ನು ಅರ್ಜುನನು ನೋಡಿದನು. ಹೇಗಿದೆ ಅದು ರೂಪ? ನಾವೆಲ್ಲ ನೋಡಿರ್ಬೋದು. ವಿಶ್ವರೂಪ ದರ್ಶನ ಅಂದರೆ ಅಷ್ಟೊಂದು ತಲೆಗಳು, ಅಷ್ಟೊಂದು ದೇವತೆಗಳು, ಅಷ್ಟೊಂದು ಕೈಗಳು ಎಲ್ಲ ತೋರಿಸಿ ಒಂದು ಇಮ್ಯಾಜಿನೇಷನ್, ಅದನ್ನು ಅಲ್ಲಿ ತೋರಿಸ್ತಾರೆ ನಮಗೆ. ಇದು ವಿಶ್ವರೂಪ ದರ್ಶನ ಅಂತ. ಆದರೆ ಈಗ ಅದು ಊಹಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಏನಿದೆ ಅಲ್ಲಿ? ಅನೇಕ ವಿಧವಾದ ಮುಖಗಳಿಂದ, ಬೇಕಾದಷ್ಟು ನೇತ್ರಗಳಿಂದಲೂ, ನಮಗೆಲ್ಲ ಎರಡೆರಡು ಕಣ್ಣಿದೆ, ಅದು ಅಷ್ಟೂ ಕಣ್ಣುಗಳು ಅಲ್ಲಿ. ದಿವ್ಯ ಆಭರಣಗಳಿಂದ, ಏನೇನೋ ಆಭರಣ ನೋಡಿರ್ತೀವಿ, ಅದಕ್ಕಿಂತ ಹೊರತಾಗಿರುವ ಅಲ್ಲಿ ದಿವ್ಯವಾದ ಆಭರಣಗಳು. ದಿವ್ಯ ಆಯುಧಗಳು ನಮಗೆ ಗೊತ್ತಿರೋದು ಕತ್ತಿ, ಗದೆ, ಸಣ್ಣ ಪುಟ್ಟದ್ದೇನೋ ಚೂರಿ ಅಂತ. ಅನೇಕ ವಿಧವಾದ ಆಯುಧಗಳನ್ನು ಧರಿಸಿರುವುದಾಗಿಯೂ ಮತ್ತು ಅದ್ಭುತ ದರ್ಶನಗಳಿರುವ ದಿವ್ಯವಾದ ವಸ್ತ್ರಗಳಿಂದ, ಅಲ್ಲಿ ಇರುವಂತಹ ವಸ್ತ್ರಗಳು ದಿವ್ಯವಾದದ್ದು, ಹಾಗೂ ಮಾಲೆಗಳಿಂದ ಸುಶೋಭಿತವಾಗಿ, ಅಲ್ಲೆಲ್ಲ ಬೇಕಾದಷ್ಟು ಮಾಲೆಗಳು ಹಾಕ್ಕೊಂಡಿದ್ದಾರೆ. ದಿವ್ಯ ಗಂಧವನ್ನು ಲೇಪಿಸಿಕೊಂಡಿರುವ ಶರೀರವುಳ್ಳದ್ದಾಗಿಯೂ, ನೋಡಿ ಆ ಗಂಧ ಲೇಪಿಸ್ಕೊಂಡಿರೋದು ಕೂಡ ಸಂಜಯನಿಗೆ ಗೊತ್ತಾಗ್ತಾ ಇದೆ. ಸರ್ವತೋಮುಖವಾಗಿದ್ದ ವಿಶ್ವರೂಪವನ್ನು ಅರ್ಜುನನು ನೋಡಿದನು. ಸರ್ವತೋಮುಖ ಅಂದರೆ ಎಲ್ಲವೂ ಅಲ್ಲೇ ಇದೆ, ಅದನ್ನು ಅರ್ಜುನ ನೋಡಿದ. ಸ್ವಾಮೀಜಿಯವರು ಇದನ್ನು ಹೇಳುವಾಗ ಹೇಳ್ತಾ ಇದ್ರು, ನೀವೆಲ್ಲ ಟಿ ವಿ ನೋಡ್ತೀರಲ್ವ, ಒಂದು ಪಕ್ಷ ಅಷ್ಟೂ ಟಿ ವಿ ಚಾನಲ್ಸ್ ಆನ್ ಆಗಿ ಒಟ್ಟಿಗೆ ಬಂದರೆ, ಈ ಕೆಲವು ಕಡೆ ಇರುತ್ತಲ್ವ, ಒಂದರೊಳಗೆ ಒಂದು ಪ್ಲೇನ್ ಪಿಕ್ಚರ್ ಅಂತ ಬರುತ್ತಲ್ವ, ಒಂದು ನೋಡ್ತಾ ಇರ್ಬೋದು ಪಿಕ್ಚರು, ಮತ್ತೊಂದು ಪಿಕ್ಚರು ಬರೋಕ್ಕೆ ಶುರುವಾಗುತ್ತೆ. ಅಲ್ಲಿ ಎರಡು ನೋಡ್ಬೋದು, ಎರಡು ಚಾನಲಲ್ಲಿ, ಅಲ್ಲೊಂದೇನು ಬರ್ತಿದೆ, ಇಲ್ಲೇನು ಬರ್ತಿದೆ ಅಂತ. ಹಾಗೆ ಎಲ್ಲ ಚಾನಲಲ್ಲಿರೋದು ಆ ಥರ ಬರೋದಲ್ಲ, ಒಟ್ಟಿಗೆ ಒಂದೇ ಇದರಲ್ಲಿ ಸೇರ್ಕೊಂಡು ಬರೋಕ್ಕೆ ಶುರು ಮಾಡಿದ್ರೆ ಹೇಗಿರುತ್ತೋ ಹಾಗಿರ್ಬೋದಿನೋ ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ರು. ಅಷ್ಟು ಅದ್ಭುತವಾಗಿತ್ತು ಅವನ ದರ್ಶನ. ದಿವ್ಯ ಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಸರ್ವತೋಮುಖವಾಗಿದ್ದ ವಿಶ್ವರೂಪವನ್ನು ಅರ್ಜುನನು ನೋಡಿದನು. ನೋಡಿದ ಅಲ್ಲಿ ಆ ಅರ್ಜುನ ನೋಡ್ದ ಅಂತ ಸಂಜಯ ಹೇಳ್ತಿದ್ದಾನೆ. ಇನ್ನೇನೇನು ನೋಡ್ದ ಅವನು? ಸಂಜಯನೇ ಹೇಳ್ತಾ ಇದ್ದಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಾವಿರಾರು ಸೂರ್ಯರು ಒಂದೇ ಸಾರಿ ಪೂರ್ವ ದಿಶೆಯಲ್ಲಿ ಉದಯಿಸಿದರೆ ಹೇಗಾಗುವುದೋ ಹಾಗೆ ಆ ವಿಶ್ವರೂಪವು ಅಷ್ಟು ಶೋಭಾಯಮಾನವಾಗಿ ಕಾಣುತ್ತಿತ್ತು. ಆ ವಿಶ್ವರೂಪ ಹೇಗೆ ಕಾಣಿಸ್ತಾ ಇತ್ತು? ಒಂದು ಸೂರ್ಯನ ಬೆಳಕಿನಲ್ಲೇ ನಾವು ನೋಡೋದು ಕಷ್ಟ. ಹಾಗೆ ಅಲ್ಲಿ ಸಾವಿರಾರು ಸೂರ್ಯರು ಒಂದೇ ಸಾರಿ ಪೂರ್ವ ದಿಶೆಯಲ್ಲಿ ಉದಯಿಸಿದರೆ ಹೇಗಾಗುವುದು? ಒಂದು ಸೂರ್ಯ ಉದಯಿಸೋದು ನೋಡಿದ್ರೆ ನಮಗೆ ಸನ್ರೈಸ್ ನೋಡೋಕ್ಕೆ ಎಲ್ಲೆಲ್ಲೋ ಹೋಗಿ ನೋಡ್ತೀವಲ್ವ, ಎಷ್ಟು ಸುಂದರವಾಗಿದೆ ಅಂತ. ಅಲ್ಲಿ ಸಾವಿರಾರು ಸೂರ್ಯರು ಉದಯಿಸಿದರೆ ಹೇಗೆ ಕಾಣಿಸುತ್ತೋ ಆ ಬಣ್ಣ ಅದು ಎಲ್ಲ, ಹಾಗೆ ಆ ವಿಶ್ವರೂಪವು ಅಷ್ಟು ಶೋಭಾಯಮಾನವಾಗಿತ್ತಂತೆ, ಅಷ್ಟು ಸುಂದರವಾಗಿ ಕಾಣ್ತಾ ಇತ್ತಂತೆ.
ತಸ್ಯೈ ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ अपश्यद्देवदेवस्य ಶರೀರೇ ಪಾಂಡವಸ್ತದಾ. ಚಿತ್ರ ವಿಚಿತ್ರಗಳಿಂದ ಕೂಡಿದ ಇಡೀ ವಿಶ್ವವು ದೇವದೇವನಾದ ಶ್ರೀಕೃಷ್ಣನ ಶರೀರದಲ್ಲಿ ಒಂದೇ ಕಡೆ ಇರುವುದನ್ನು ಅರ್ಜುನನು ನೋಡಿದನು. ಚಿತ್ರ ವಿಚಿತ್ರಗಳಿಂದ ಕೂಡಿದ ಇಡೀ ವಿಶ್ವವು, ಚಿತ್ರ ವಿಚಿತ್ರ ತಾನೇ ವಿಶ್ವ, ದೇವದೇವನಾದ ಶ್ರೀಕೃಷ್ಣನ ಶರೀರದಲ್ಲಿ ಒಂದೇ ಕಡೆ ಇರುವುದನ್ನು, ಅದು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇತ್ತು ದೂರದಲ್ಲಲ್ವ, ಅದೆಲ್ಲ ಈಗ ಒಂದೇ ಕಡೆ ಇವನ ಶರೀರದಲ್ಲಿ, ಶ್ರೀಕೃಷ್ಣನ ಶರೀರದಲ್ಲಿ ಇರೋದನ್ನು ನೋಡ್ತಾರೆ. ಎಲ್ಲೆಲ್ಲೋ ಹೋಗಿ ಏನೇನೋ ನೋಡ್ತೀವಿ, ಅದಷ್ಟು ಒಂದೇ ಕಡೆ ಕಂಡ್ರೆ ಎಷ್ಟು ಭಯಂಕರವಾಗಿರುತ್ತೆ, ಎಷ್ಟು ಅದ್ಭುತವಾಗಿರುತ್ತೆ, ನೋಡಿದವರಿಗೆ ಗೊತ್ತಾಗುತ್ತೆ. ಅರ್ಜುನ ಅದನ್ನು ನೋಡ್ದ ಅಂತ ಹೇಳ್ತಾ ಇದ್ದಾನೆ. ಅದು ನೋಡಿದಾಗ ಏನಾಗುತ್ತೆ? ತತಃ ಸ ವಿಸ್ಮಯಾವಿಷ್ಟಃ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಆಗ ಅರ್ಜುನನು ಆಶ್ಚರ್ಯಚಕಿತನಾಗಿ ಮೈಯೆಲ್ಲ ರೋಮಾಂಚನಗೊಂಡು ಸ್ತಬ್ಧನಾಗುತ್ತಾನೆ. ಆಮೇಲೆ ಭಗವಂತನಿಗೆ ಶಿರಸಾ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ಈ ರೀತಿ ಹೇಳುತ್ತಾನೆ. ಆ ಅದ್ಭುತವನ್ನು ನೋಡಿದ ತಕ್ಷಣ, ವಿಶ್ವರೂಪವನ್ನು ನೋಡಿದ ತಕ್ಷಣ ಅರ್ಜುನ ಕೂಡ ದಿಗ್ಭ್ರಾಂತನಾಗ್ಬಿಡ್ತಾನೆ. ಯಾಕೆಂದರೆ ಅವನು ಹೀಗಿರ್ಬೋದು ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅದು ವಿಶ್ವರೂಪ ದರ್ಶನ ಪ್ರಕಟಗೊಂಡಿದೆ. ಅದನ್ನು ಅವನು ನೋಡಿದಾಗ ಏನಾಗುತ್ತೆ? ಅವನಿಗೆ ಆಶ್ಚರ್ಯಚಕಿತನಾಗ್ತಾನೆ, ರೋಮಾಂಚನಗೊಳ್ತಾನೆ. ರೋಮಾಂಚನ ಅಂದರೆ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತು ಅಂತ. ಸ್ತಬ್ಧನಾಗ್ಬಿಟ್ಟಿದ್ದಾನೆ, ಏನು ಮಾತಾಡದೆ ನಿಂತು ಬಿಟ್ಟಿದ್ದಾನೆ. ಆಮೇಲೆ ಏನು ಮಾಡ್ತಾನೆ? ದೀರ್ಘದಂಡ ನಮಸ್ಕಾರ, ಭಗವಂತನಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಕೈ ಜೋಡಿಸಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ? ಏನು ನೋಡ್ತಾನೆ ಅವನು? ಏನು ಹೇಳ್ತಾನೆ ನೋಡೋಣ ಇಲ್ಲಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳುತ್ತಾನೆ, ಹೇ ದೇವ, ನಿನ್ನ ಶರೀರದಲ್ಲಿ ಸಕಲ ಜೀವ ಸಮುದಾಯವನ್ನು, ಕಮಲಾಸನಸ್ಥನಾದ ಬ್ರಹ್ಮದೇವನನ್ನು, ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡುತ್ತಿದ್ದೇನೆ. ಇಡೀ ವಿಶ್ವ ಅಂತಂದರೆ ಬರೀ ಭೂಲೋಕ ಅಲ್ಲ, ಎಲ್ಲವೂ ದೇವಲೋಕ, ಮರ್ತ್ಯಲೋಕ, ಏನು ಹೇಳ್ತೀವಿ 14 ಲೋಕ, ಅಷ್ಟು ಕೂಡ ಅಲ್ಲೇ ಕಾಣಿಸ್ತಾ ಇದೆ ಅವನಿಗೆ. ಅದರಿಂದ ಅವನು ಹೇಳ್ತಿದ್ದಾನೆ, ನಿನ್ನ ಶರೀರದಲ್ಲಿ ಸಕಲ ಜೀವ ಸಮುದಾಯವನ್ನು ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಬ್ರಹ್ಮದೇವ ಇದ್ದಾನೆ, ಕಮಲದ ಹೂವಿನ ಮೇಲೆ ಕುಳಿತಿರುವಂಥ ಬ್ರಹ್ಮದೇವ ಇದ್ದಾನೆ. ಋಷಿಗಳನ್ನು ನೋಡ್ತಾ ಇದ್ದೀನಿ ನಾನು, ಮತ್ತು ಸರ್ಪಗಳನ್ನು ನೋಡ್ತಾ ಇದ್ದೀನಿ. ಅಂದರೆ ಅದೇನು ಆರ್ಡರಲ್ಲಿ ಇದಿದೆ ಕಾಣಬೇಕು ಅಂತ ಏನಿಲ್ಲ ಅವನಿಗೆ. ಅವನು ನೋಡ್ತಾ ಇದ್ದಾನೆ, ಏನೇನು ತಕ್ಷಣ ಕಾಣಿಸುತ್ತೋ ಅದನ್ನು ಅವನು ಹೇಳ್ತಾ ಹೋಗ್ತಾ ಇದ್ದಾನೆ. ಆದ್ದರಿಂದ ಅಲ್ಲಿ ಬ್ರಹ್ಮದೇವ ಕುಳಿತಿರೋದು ನೋಡ್ತಾ ಇದ್ದಾನೆ, ಸರ್ಪಗಳಿರೋದು ನೋಡ್ತಾನೆ, ಅಲ್ಲಿ ಋಷಿಗಳನ್ನು ನೋಡ್ತಾ ಇದ್ದಾನೆ. ಅಂದರೆ ಬ್ರಹ್ಮಲೋಕ, ದೇವಲೋಕ, ನಾಗಲೋಕ ಎಲ್ಲ ಒಟ್ಟಿಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ, ಹಾಗೆ ಅಂದ್ಕೊಳ್ಳೋಣ. ಯಾಕೆಂದರೆ ನಮಗೆ ಗೊತ್ತಿರೋದು ನಾಗ ಸರ್ಪಗಳೆಲ್ಲ ನಾಗಲೋಕದಲ್ಲಿರುತ್ತೆ ಅಂತ ಅಲ್ವಾ. ಮುಂದುವರಿಸ್ತಾ,
अनेकबाहोदरवक्त्रनेत्रं पश्यामि त्वा सर्वतोऽनन्तरूपम् नान्तं न मध्यं न पुनस्तवादिं पश्यामि विश्वेश्वर विश्वरूप. ಹೇ ವಿಶ್ವರೂಪ, ಹೇ ವಿಶ್ವೇಶ್ವರ, ನನಗೆ ಅನೇಕ ಬಾಹುಗಳು, ಉದರಗಳು, ಮುಖಗಳು, ನೇತ್ರಗಳು ಕಾಣುತ್ತಿವೆ. ಸರ್ವತೋಮುಖನಾಗಿ ನೀನು ಕಾಣುತ್ತಿದ್ದೀಯೆ. ಈ ನಿನ್ನ ರೂಪಕ್ಕೆ ಆದಿಯು ಮಧ್ಯವೂ ಅಂತ್ಯವೂ ನನಗೆ ಕಾಣುತ್ತಿಲ್ಲ. ಏನು ಕಾಣಿಸ್ತಾ ಇಲ್ಲ ನನಗೆ, ಆದಿ ಮಧ್ಯ ಅಂತ್ಯ ಎಲ್ಲ. ಅನೇಕ ಬಾಹುಗಳು, ಭಗವಂತನಿಗೆ ಎಷ್ಟೋ ಕೈಗಳಿವೆ ಅಂತಲ್ವ, ಇಲ್ಲೊಂದು ನೋಡ್ತಾ ಇದ್ದಾನೆ, ಅನೇಕ ಬಾಹುಗಳಿದೆ, ಅನೇಕ ಉದರಗಳು, ಅನೇಕ ಮುಖಗಳು, ಅನೇಕ ಕಣ್ಣುಗಳು ಎಲ್ಲ ಒಟ್ಟಿಗೆ ಕಾಣಿಸ್ತಾ ಇದೆ ಅವನಿಗೆ. ಇದು ಎಲ್ಲಿ ಶುರುವಾಗ್ತಾ ಇದೆ, ಎಲ್ಲಿ ಮುಗಿತಾ ಇದೆ, ಮಧ್ಯದಲ್ಲಿದೆ, ಏನು ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲವೂ ಈ ರೀತಿ ಕಾಣಿಸ್ತಾ ಇದೆ ನನಗೆ. ಅದರ ಮಧ್ಯ ಅಂತ್ಯ ಏನು ಕಾಣ್ತಾ ಇಲ್ಲ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾದ್ಯುತಿಮತ್ಪ್ರಮೇಯಂ. ಕಿರೀಟವನ್ನು, ಗದೆಯನ್ನು ಮತ್ತು ಚಕ್ರವನ್ನು ಧರಿಸಿರುವ ಕೈಗಳಿಂದ ಕೂಡಿದ, ಅಗ್ನಿಯಂತೆ ಧಗಧಗಿಸುವ ಕಣ್ಣುಗಳುಳ್ಳ, ಸಹಸ್ರ ಸೂರ್ಯರ ಪ್ರಭೆಯಿಂದ ಕೂಡಿದ ಶರೀರವುಳ್ಳ ನಿನ್ನನ್ನು ನೋಡುತ್ತಿದ್ದೇನೆ. ಅವನಲ್ಲಿ ಏನು ಕಾಣಿಸ್ತಾ ಇತ್ತು ಆ ವಿಶ್ವರೂಪದಲ್ಲಿ, ಅದನ್ನು ಹೇಳಿದ ಮೇಲೆ ಹೇಳ್ತಿದ್ದಾನೆ, ಈಗೇನು ಕಾಣ್ತಾ ಇದೆ ಅವನಿಗೆ? ಕಿರೀಟವನ್ನು ಧರಿಸಿದ್ದಾರೆ ಅಲ್ಲಿ, ಗದೆಯನ್ನು ಮತ್ತು ಚಕ್ರವನ್ನು ಧರಿಸಿರುವ ಕೈಗಳಿಂದ ಕೂಡಿದ ಆ ವಿಶ್ವರೂಪದಲ್ಲಿ ಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾನೆ? ಅಗ್ನಿಯಂತೆ ದಗದಗಿಸುವ ಕಣ್ಣುಗಳುಳ್ಳ, ಅಷ್ಟೊಂದು ಪ್ರಕಾಶಮಾನವಾಗಿರುವಂಥ ಕಣ್ಣುಗಳುಳ್ಳ, ಸಹಸ್ರ ಸೂರ್ಯರ ಶೋಭೆಯಿಂದ ಕೂಡಿದ ಶರೀರವುಳ್ಳ ನಿನ್ನನ್ನು ನೋಡುತ್ತಿದ್ದೇನೆ. ಸಹಸ್ರ ಸೂರ್ಯರ ಪ್ರಭೆಯಿಂದ, ಸಹಸ್ರ ಸೂರ್ಯರ ಪ್ರಭೆಯಿಂದ ಕೂಡಿದ, ಅಷ್ಟೊಂದು ಪ್ರಕಾಶಮಾನವಾಗಿರುವಂತಹ ಆ ಪ್ರಭೆಯಿಂದ ಇರುವಂತಹ ನಿನ್ನ ಶರೀರವನ್ನು ನೋಡ್ತಾ ಇದ್ದೀನಿ ನಾನು ಕೃಷ್ಣ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅಕ್ಷರ ಬ್ರಹ್ಮನು ನೀನು, ಎಲ್ಲರಿಂದ ತಿಳಿಯಬೇಕಾದವನು ನೀನು, ಈ ಪ್ರಪಂಚಕ್ಕೆ ಮೂಲ ಕಾರಣನು ನೀನು. ನೀನು ಅವ್ಯಯನು, ಶಾಶ್ವತವಾದ ಧರ್ಮವನ್ನು ರಕ್ಷಿಸುವವನು ನೀನು, ಸನಾತನ ಪುರುಷನು ನೀನು. ಅರ್ಜುನನಿಗೆ ಹೇಗಾಗಿದೆ ಅಂದರೆ, ಸಂತೋಷ, ಭಯ, ಆಶ್ಚರ್ಯ, ರೋಮಾಂಚನ ಎಲ್ಲವೂ ಒಟ್ಟಿಗೆ ಆಗಿಬಿಟ್ಟಿದೆ. ಅದರಿಂದ ಅವನು ಏನೇನು ನೋಡ್ತಾ ಇದ್ದಾನೆ, ಯಾವ್ಯಾವ ಭಾವನೆಗಳು ಅವನಲ್ಲಿ ಬರ್ತಾ ಇದೆ, ಅನ್ಫಿಲ್ಟರ್ಡ್ ಅವನು ಹೇಳ್ತಾ ಹೋಗ್ತಾ ಇದ್ದಾನೆ, ನೀನು ಅಕ್ಷರ ಬ್ರಹ್ಮ. ಇಷ್ಟೆಲ್ಲ ನೋಡಿದ ಮೇಲೆ ಅವನಿಗನ್ನಿಸ್ತು, ನೀನು ಅಕ್ಷರ ಬ್ರಹ್ಮ, ಎಲ್ಲರಿಂದ ತಿಳಿಯಬೇಕಾದವನೇ ನೀನು, ನಿನ್ನನ್ನು ಎಲ್ಲರೂ ತಿಳ್ಕೊಳ್ಬೇಕು. ಈ ಪ್ರಪಂಚಕ್ಕೆ ಮೂಲ ಕಾರಣನೇ ನೀನು, ಯಾಕೆ ಎಲ್ಲವೂ ಇಲ್ಲೇ ಇದೆ. ನೀನು ಅವ್ಯಯನು, ನೀನು ನಾಶ ಆಗದೇ ಇರೋನು. ಯಾಕೆ ನೀನು ನಿನ್ನ ಈ ವಿಶ್ವರೂಪದಲ್ಲಿ ಎಲ್ಲವನ್ನು ತೋರಿಸ್ತಾ ಇದೆಯಾ, ನಿನಗೆ ತೋರಿಸ್ತಾ ಇದೆಯಾ ಅಂದಮೇಲೆ ನೀನು ಅವ್ಯಯನು. ಶಾಶ್ವತವಾದ ಧರ್ಮವನ್ನು ರಕ್ಷಿಸುವವನು ನೀನು, ಧರ್ಮವನ್ನು ರಕ್ಷಿಸುವವನು ನೀನೇ.
ನೀನು ಸನಾತನ ಪುರುಷನೋ ನೀನೇ, ರಕ್ಷಿಸುವವನು ನೀನು, ಸನಾತನ ಪುರುಷನೋ ನೀನು. ಸನಾತನ ಪುರುಷ ಅಂದರೆ ಆ ಚೈತನ್ಯ ಶಕ್ತಿಯು ನೀನು ಅಂತ ಹೇಳ್ತಾ ಇದ್ದಾನೆ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಆದಿ ಮಧ್ಯಾಂತರ ರಹಿತನು. ಇಲ್ಲಿ ಅರ್ಜುನ ಬರೀ ಅವನ ನೋಡಿದ ದೃಶ್ಯವನ್ನಷ್ಟೇ ಹೇಳ್ತಾ ಇಲ್ಲ, ಅವನಿಗೇನು ಅನ್ನಿಸ್ತಾ ಇದೆ ಅದನ್ನು ಹೇಳ್ತಾ ಇದ್ದಾನೆ. ಭಗವಂತನ ಗುಣಗಳನ್ನು, ವಿಭೂತಿಯನ್ನು ಕೂಡ ಕೇಳಿದಾನಲ್ವ, ಈಗ ಅದನ್ನು ಕೂಡ ಹೇಳ್ತಾ ಇದ್ದಾನ. ಆದಿ ಮಧ್ಯಾಂತರ ರಹಿತನು, ಅನಂತ ವೀರ್ಯನು, ಅನಂತ ಬಾಹುವು, ಚಂದ್ರ ಸೂರ್ಯರೇ ನೇತ್ರವಾಗಿರುವ, ಅಗ್ನಿ ಸಮಾನ ಮುಖವುಳ್ಳ, ಸ್ವಪ್ರಕಾಶದಿಂದ ಲೋಕವನ್ನು ಬೆಳಗುತ್ತಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಆದಿ ಮಧ್ಯಾಂತರ ರಹಿತನು, ನಿನಗೆ ಆದಿ ಮಧ್ಯಾಂತರ ರಹಿತನು, ಅವನಿಗೆ ಆದಿ ಅವೆಲ್ಲ ಏನೂ ಇಲ್ಲ. ಅವನು ಆಸ್ ಈಸ್ ಅನಂತ ವೀರ್ಯನು, ಅನಂತ ಬಾಹುವು. ಅನಂತ ಅಂತಂದರೆ ಅನಂತವಾಗಿರುವಂಥವನು. ನೋಡಿ, ಚಂದ್ರ ಸೂರ್ಯರೇ ನೇತ್ರವಾಗಿರುವ, ಅಗ್ನಿ ಸಮಾನ ಮುಖವುಳ್ಳ. ಚಂದ್ರ ಸೂರ್ಯರೇ ಕಣ್ಣುಗಳಾದರೆ ನಿಮ್ಮ ಮುಖ ಹೇಗಿರ್ಲಿಕ್ಕೆ ಸಾಧ್ಯ? ಅಗ್ನಿ ಸಮಾನವಾಗೇ ಇರುತ್ತೆ. ಸ್ವಪ್ರಕಾಶದಿಂದ ಲೋಕವನ್ನು ಬೆಳಗುತ್ತಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಸ್ವಪ್ರಕಾಶದಿಂದ, ಈಗ ಸೂರ್ಯ ಚಂದ್ರರೆಲ್ಲ ಸ್ವಪ್ರಕಾಶದಿಂದ ಬೆಳಗ್ತಾ ಇರೋದು, ಅವರನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ದ್ಯಾವ್ಯಾ ಪೃಥಿವ್ಯೂರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ನಿನ್ನ ವಿಶ್ವರೂಪವು 4 ದಿಕ್ಕುಗಳನ್ನು ತುಂಬಿರುವುದಲ್ಲದೆ ಭೂಮಿ ಆಕಾಶವನ್ನು ವ್ಯಾಪಿಸಿದೆ. ಉಗ್ರವೂ ಅದ್ಭುತವೂ ಆದ ನಿನ್ನ ವಿಶ್ವರೂಪವನ್ನು ನೋಡಿ 3 ಲೋಕಗಳು ತಪ್ಪಿಸುತ್ತಿವೆ. 3 ಲೋಕಗಳು ತಪ್ಪಿಸೋದಕ್ಕೆ ವಿಶ್ವರೂಪ ಎಲ್ಲಿ ನೋಡೋಕ್ಕಾಗ್ತಾ ಇದೆ? ಅವನೇ ನೋಡ್ತಾ ಇರೋದು. ಅವನಿಗೆ ನೋಡಿ ಅನ್ನಿಸ್ತಾ ಇದೆ ಈಗ ನಿನ್ನ ವಿಶ್ವರೂಪ ಹೇಗಿದೆ ಅಂತಂದರೆ 4 ದಿಕ್ಕುಗಳನ್ನು ತುಂಬ್ಕೊಂಡ್ಬಿಟ್ಟಿದೆ. ಭೂಮಿ ಆಕಾಶವನ್ನು ವ್ಯಾಪಿಸಿದೆ, ಅಷ್ಟು ಎಲ್ಲವೂ ವ್ಯಾಪಿಸಿದೆ. ಉಗ್ರವೂ ಅದ್ಭುತವೂ ಆದ ನಿನ್ನ ವಿಶ್ವರೂಪವನ್ನು ನೋಡಿ 3 ಲೋಕಗಳು ತಪ್ಪಿಸುತ್ತಿವೆ. 3 ಲೋಕಗಳು, ಸ್ವರ್ಗಲೋಕ, ಭೂಲೋಕ, ನರಕ, 3 ಲೋಕಗಳು ತಪ್ಪಿಸ್ತಾ ಇದ್ದಾವೆ. ಏನನ್ನು ನೋಡಿ? ನಿನ್ನ ಈ ವಿಶ್ವರೂಪವನ್ನು ನೋಡಿ. ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಇದು ಈ ದೇವತೆಗಳೆಲ್ಲ ನಿನ್ನನ್ನು ಪ್ರವೇಶಿಸುತ್ತಿದ್ದಾರೆ. ಕೆಲವರು ಬೆದರಿ ಕೈಕಟ್ಟಿಕೊಂಡು ನಿಂತಿದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧರು ನಿನಗೆ ಜಯವಾಗಲಿ ಎಂದು ಹೇಳುತ್ತಿದ್ದಾರೆ. ಕಾಣಿಸ್ತಾ ಇದೆ ಆ ವಿಶ್ವರೂಪದಲ್ಲಿ ಅವನಿಗೆ. ದೇವತೆಗಳೆಲ್ಲ ಅವನನ್ನು ಪ್ರವೇಶಿಸ್ತಾ ಇದ್ದಾರಂತೆ. ಎಲ್ಲೋ ಹೊರಗಡೆಯಿಂದ ಬಂದು ಸೇರ್ಕೊಂಡಾಗ ಅನ್ನಿಸ್ತಾ ಇದೆ ಅವನಿಗೆ. ಕೆಲವರು ಬೆದರಿ ಕೈ ಕಟ್ಕೊಂಡು ನಿಂತು ಬಿಟ್ಟಿದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧರೆಲ್ಲ ನಿನಗೆ ಜಯವಾಗಲಿ ಅಂತ ಜಯಕಾರ ಹಾಕ್ತಾ ಇದ್ದಾರೆ. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾಃ
ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ಮರುದ್ಗಣುಗಳು, ವಿಶ್ವದೇವತೆಗಳು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು, ಯಕ್ಷ, ರಾಕ್ಷಸ, ಗಂಧರ್ವ, ಸಿದ್ಧರು ಆಶ್ಚರ್ಯದಿಂದ ನಿನ್ನನ್ನು ನೋಡುತ್ತಿದ್ದಾರೆ. ಅವರೆಲ್ಲ ಅವನಲ್ಲೇ ಇರೋದ್ರಿಂದ ಆ ವಿಶ್ವರೂಪ ದರ್ಶನ ಆಗ್ತಾ ಇದೆ. ಆ ಅದ್ಭುತವನ್ನು ನೋಡಿ ಅವನು ಹೇಳ್ತಾ ಇದ್ದಾನೆ, ಎಲ್ಲರೂ ನಿನ್ನನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಆ ಕೃಷ್ಣ ಅವನೇ ವಿಶ್ವರೂಪ ತೋರಿಸ್ತಾ ಇದ್ದಾನೆ. ಅದರಲ್ಲಿ ಕೃಷ್ಣನು ಇದಾನಲ್ವಾ ಅಲ್ಲಿ. ಅವರೆಲ್ಲರೂ ಅವನನ್ನು ನೋಡ್ತಾ ಇದ್ದಾರೆ. ಅಷ್ಟೋ ಜನ ಯಾರ್ಯಾರು ರುದ್ರರು ನೋಡ್ತಾ ಇದ್ದಾರೆ, ಆದಿತ್ಯರು ಸೂರ್ಯರು ನೋಡ್ತಾ ಇದ್ದಾರೆ, ವಸುಗಳು ನೋಡ್ತಾ ಇದ್ದಾರೆ, ಸಾಧ್ಯರು, ಮರುದ್ಗಣುಗಳು ಇವೆಲ್ಲ ಒಂದೊಂದು ದೇವತೆಗಳ ಇದು ಅಷ್ಟೇ. ವಿಶ್ವ ದೇವತೆಗಳು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು, ಯಕ್ಷ, ರಾಕ್ಷಸ, ಗಂಧರ್ವರು ಇವರೆಲ್ಲ ಸಿದ್ಧರು ಆಶ್ಚರ್ಯದಿಂದ ನಿನ್ನನ್ನು ನೋಡ್ತಾ ಇದ್ದಾರೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರೂಪ ಮಹಾಬಾಹೋ ಬಹುಬಾಹುರೂಪಾದಂ ಬಹುದರಂ ಬಹುದಂ ಶ್ರಾಕಲಾಲಂ ದೃಷ್ಟ್ವಾ ಲೋಕಾ ಪ್ರವ್ಯತಿತಾಸ್ತತಾಹಂ. ಎಷ್ಟು ಸುಂದರವಾದ ಶ್ಲೋಕ ನೋಡಿ ಇದು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರೂಪಾದಂ ಬಹುದರಂ ಬಹುದಂ ಶ್ರಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯತಿತಾಸ್ತತಾಹಂ. ಹೇ ಮಹಾಬಾಹೋ, ಅಸಂಖ್ಯಾತ ಮುಖಗಳು, ನೇತ್ರಗಳು, ಎದೆಗಳು, ಪಾದಗಳು, ಉದರಗಳು, ಕೋರೆ ಹಲ್ಲುಗಳಿರುವ ನಿನ್ನ ಕರಾಳ ರೂಪವನ್ನು ನೋಡಿ ಲೋಕವು ಭಯಗ್ರಸ್ತವಾಗಿದೆ, ನಾನು ಹೆದರಿದ್ದೇನೆ. ಇಷ್ಟು ಉಗ್ರವಾದ ರೂಪವನ್ನು ನಾನು ನೋಡಲೇ ಇಲ್ಲ ಯಾವತ್ತೂ ನಿಂದು. ಅದರಿಂದ ನನಗೂ ಕೂಡ ಭಯ ಆಗಿದೆ ಅಂತ ಹೇಳ್ತಿದ್ದಾನೆ ಅರ್ಜುನ. ಆಶ್ಚರ್ಯಚಕಿತರಾಗಿ ಸಿದ್ಧರು, ಗಂಧರ್ವರು ಅವನನ್ನು ನೋಡ್ತಾ ಇದ್ದಾರೆ. ಕೆಲವರು ಕೈ ಕಟ್ಕೊಂಡು ನಿಂತಿದ್ದಾರೆ. ಅಸಂಖ್ಯಾತ ಮುಖಗಳು, ನೇತ್ರಗಳು ಇದೆಲ್ಲ ಇರುವಾಗ ಕೋರೆ ಹಲ್ಲುಗಳಿರುವ ನಿನ್ನ ಕರಾಳ ರೂಪವನ್ನು, ಆ ಕರಾಳ ರೂಪವನ್ನು ಕೂಡ ನಾವು ದೇವರನ್ನ ಬೇರೆ ಬೇರೆ ರೂಪದಲ್ಲಿ ನೋಡ್ತೀವಲ್ವ. ಈ ಕಾಳಿ ಆರಾಧಕರೆಲ್ಲ ನೋಡಿದ್ರೆ ಆ ಕಾಳಿಯ ರುದ್ರ ರೂಪನೇ ಬೇರೆ ಇರುತ್ತೆ, ಸೌಮ್ಯ ರೂಪ ಬೇರೆ ಅಲ್ವಾ. ಹಾಗಾಗಿ ಇಲ್ಲಿ ಇವನು ಆ ಕರಾಳ ರೂಪವನ್ನು ನೋಡ್ತಾ ಇದ್ದಾನೆ. ಅವನು ಅದನ್ನು ನೋಡಿ ಎಲ್ಲರೂ ಹೆದರಿದ್ದಾರೆ. ನನಗೂ ಕೂಡ ಭಯ ಆಗಿದೆ, ನಾನು ಹೆದರಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂ ತರಾತ್ಮಾ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ವಿಶಾಲ ನೇತ್ರಗಳಿಂದ ಮತ್ತು ತೆರೆದ ಬಾಯಿಯಿಂದ ಕೂಡಿದ ಗಗನಕ್ಕೆ ಮುಟ್ಟುವಂತೆಯೇ ಬೆಳೆದ ನಿನ್ನ ಈ ವಿಶ್ವರೂಪವನ್ನು ನೋಡಿ ನನ್ನ ಹೃದಯವು ಗಾಬರಿಗೊಂಡಿದೆ, ನಾನು ಕಂಗೆಟ್ಟಿದ್ದೇನೆ. ಹೇ ವಿಷ್ಣು, ನನಗೆ ಶಾಂತಿಯೇ ಇಲ್ಲದಾಗಿದೆ. ವಿಶಾಲ ನೇತ್ರಗಳು, ತೆರೆದ ಬಾಯಿ ಅಂತೆ ನೋಡಿ, ಗಗನಕ್ಕೆ ಮುಟ್ಟುವಂತೆ ಬೆಳೆದು ನಿಂತಿದ್ದಾನೆ. ನಿನ್ನ ಈ ವಿಶ್ವರೂಪವನ್ನು ನೋಡಿ ನನಗೆ ಭಯ ಆಗೋಗಿದೆ, ಗಾಬರಿ ಆಗೋಗಿದೆ. ನಾನು ಕಂಗೆಟ್ಟಿದ್ದೀನಿ.
ಹೇ ವಿಷ್ಣು, ನನಗೆ ಶಾಂತಿಯೇ ಇಲ್ಲದಂಗಾಗಿದೆ. ಆ ಅದ್ಭುತ ರೂಪವನ್ನು ನೋಡಬೇಕು ಅಂತ ಕೇಳಿದ್ದು ಇವನೇ. ನೋಡ್ತಾ ನೋಡ್ತಾ ಅವನಿಗೇನಾಗ್ತಾ ಇದೆ, ಮೊದಲು ಆಶ್ಚರ್ಯ ಆಯಿತು, ಆಮೇಲೆ ಭಯ. ಈಗ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ ನೋಡಿ ಏನು ಹೇಳ್ತಾನೆ. ದಂಷ್ಟಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲಸನ್ನಿಭಾನಿ ದಿಶೋ ನ ಚಾನೇನ ಲಭೇ ಚ ಶರ್ಮಾ ಪ್ರಸೀದ ದೇವೇಶ ಜಗನ್ನಿವಾಸ. ಭಯಂಕರವಾದ ಕೋರೆ ದಾಡೆಗಳಿಂದ ಕೂಡಿದ ಪ್ರಳಯ ಕಾಲದ ಕಾಲಾಗ್ನಿಗೆ ಸಮನಾದ ನಿನ್ನ ಮುಖವನ್ನು ನೋಡಿ ನನಗೆ ದಿಗ್ಭ್ರಮೆ ಉಂಟಾಗಿದೆ. ಹೇ ದೇವದೇವ, ಹೇ ಜಗನ್ನಿವಾಸ, ಪ್ರಸನ್ನನಾಗು. ಭಯಂಕರವಾದ, ಈಗ ಆ ಭಯಂಕರವಾದ ರೂಪವನ್ನು ನೋಡಿದಾನೆ ಅವನು. ಆ ರೂಪವನ್ನು ನೋಡಿ ಪ್ರಳಯ ಕಾಲದ ಕಾಲಾಗ್ನಿಗೆ ಸಮನಾದ ನಿನ್ನ ಮುಖವನ್ನು ನೋಡಿ ನನಗೆ ದಿಗ್ಭ್ರಮೆ ಉಂಟಾಗಿದೆ. ನನಗೆ ಗಾಬರಿ ಆಗಿದೆ, ಭಯ ಆಗಿದೆ, ಹೆದರಿದ್ದೇನೆ. ಹೇ ದೇವದೇವ, ಹೇ ಜಗನ್ನಿವಾಸ, ಪ್ರಸನ್ನನಾಗು ಅಂತ ಹೇಳ್ತಾರೆ. ಪ್ರಸನ್ನನಾಗು. ಈ ಅಧ್ಯಾಯವನ್ನು ಓದುವಾಗ ಆ ದೃಶ್ಯವನ್ನು ನಾವೇ ಊಹಿಸ್ಕೊಳ್ಬೇಕು. ನಮ್ಮ ಇಮ್ಯಾಜಿನೇಷನ್ ಕೆಪಾಸಿಟಿ ಏನು ಅಂತ ನಮಗೆ ಗೊತ್ತಾಗುತ್ತೆ ಇದನ್ನು ಓದ್ತಾ ಇರುವಾಗ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಒಂದು ಕಡೆ ಪಾಂಡವರು ಕೌರವರು ನಿಂತಿದ್ದಾರೆ, ಮಧ್ಯ ಇಲ್ಲಿ ಕೃಷ್ಣ ಅರ್ಜುನರಿದ್ದಾರೆ. ಆ ಕೃಷ್ಣ ಗಗನದೆತ್ತರ ಬೆಳೆದು ನಿಂತಿದ್ದಾನೆ, ಅಲ್ಲಿ ಅರ್ಜುನ ಕುಳಿತಿದ್ದಾನೆ. ಆ ಎಲ್ಲವನ್ನು ನೋಡ್ತಾ ಇದ್ದಾನೆ ಅಂತ ಹೇಳುವಾಗ, ವಿಶ್ವರೂಪ ದರ್ಶನ ಆಗುವಾಗ ಈ ಕುರುಕ್ಷೇತ್ರ ಕೂಡ ಅದರಲ್ಲೇ ಇರಬೇಕಲ್ವ. ಇದು ಬಹಳ ಏನದು ಅನಲೈಸ್ ಮಾಡಿ ಏನೇನೋ ಮಾಡಕ್ಕೆ ಹೋಗ್ತಾರೆ. ಕೃಷ್ಣ ಎಲ್ಲಿ ನಿಂತಿದ್ದ, ಅರ್ಜುನ ಎಲ್ಲಿ ನಿಂತಿದ್ದ, ಹೇಗೆ ನೋಡ್ತಾ ಇದ್ದ ಅಂತೆಲ್ಲ. ಅದು ನಮ್ಮ ಊಹೆಗೆ ಅಷ್ಟು ದಿವ್ಯವಾಗಿ ಅವನು ಬೆಳೆಸಿದ್ದಾನೆ ಆಕಾಶದ ಎತ್ತರ. ಅರ್ಜುನ ಅದನ್ನು ನೋಡ್ತಾ ಇದ್ದಾನೆ. ವಿಶ್ವರೂಪ ದರ್ಶನ ಆಗಿರೋದ್ರಿಂದ ಇದು ಕೂಡ ಅವನಲ್ಲೇ ಕಾಣಿಸ್ಬೇಕು. ಆ ಊಹೆ ಮಾಡಿಕೊಂಡು ಅವನ ಆ ವಿಶ್ವರೂಪ, ಬೇರೆ ತುಂಬ ಅನಲೈಸ್ ಮಾಡೋಕ್ಕೆ ಹೋಗ್ಬೇಡಿ, ಆ ವಿಶ್ವರೂಪ ಹೇಗಿದ್ದಿರ್ಬೋದು ಅನ್ನೋದನ್ನು ನಾವು ಊಹಿಸ್ಕೊಳ್ಬೇಕು. ಈಗ ಅದರಿಂದಲೇ ನೋಡಿ, ಹಿಂದೆ ಎಲ್ಲ ಕತೆ ಹೇಳೋದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಏನಕ್ಕೆ? ಆ ಮಕ್ಕಳ ಇಮ್ಯಾಜಿನೇಷನ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಅಂತ. ಈಗ ನಮಗೆಲ್ಲ ಸಣ್ಣ ವಯಸ್ಸಲ್ಲಿ ರಾವಣ ಅಂತ ಹೇಳ್ಕೊ, ಅವಾಗೆಲ್ಲ ಇನ್ನೂ ಟಿ ವಿ ಅಷ್ಟೆಲ್ಲ ಬರ್ತಾ ಇರಲಿಲ್ಲ. ರಾವಣನಿಗೆ 10 ತಲೆ ಇತ್ತು ಅಂತ ಯೋಚನೆ ಮಾಡುವಾಗ ಅವನ ತಲೆ ಹೇಗಿರ್ಬೋದು, ಎಲ್ಲ ಒಂದೇ ಥರ ಇರ್ತಾ 10 ತಲೆ ಅಂದರೆ ಅದು ಮಧ್ಯ ಒಂದು ಇರಬೇಕಲ್ವ, ಇಲ್ಲ ಇಂಬ್ಯಾಲೆನ್ಸ್ ಆಗುತ್ತಲ್ವ, ಏನೇನೋ ಊಹಿಸ್ಕೊಳ್ತಾ ಇದ್ವಿ. ಅವನು ಅಷ್ಟೊಂದು ವಿಕಾರವಾಗಿ, ಅಷ್ಟು ಕ್ರೂರವಾಗಿರ್ತಿದ್ದ ಅಂದರೆ ನಮ್ಮ ಇಮ್ಯಾಜಿನೇಷನಿಗೆ ತಕ್ಕ ಹಾಗೆ ನಾವು ಅದನ್ನು ಊಹಿಸ್ಕೊಳ್ತಾ ಇದ್ವಿ. ಈಗ ಟೆಲಿವಿಷನ್ ಬಂದ ಕೂಡಲೇ ವಿಶ್ವರೂಪ ದರ್ಶನ ಅಂತ ನೀವು ಏನಾದರೂ, ಈಗ ನಾನು ಹೇಳಿದ್ದನ್ನು ಕೇಳಿದಲೇ ವಿಶ್ವರೂಪ ದರ್ಶನ ಏನಾದರೂ ಮಹಾಭಾರತ ನೋಡಿದ್ರಲ್ಲಿ ನೀವು ಅದನ್ನು ನೋಡಿಬಿಟ್ಟಿದ್ರೆ ಅದೇ ಪಿಕ್ಚರ್ ಕಾಣಿಸ್ತಾ ಇರುತ್ತೆ ನಿಮಗೆ, ವಿಶ್ವರೂಪ ದರ್ಶನ. ಅದನ್ನು ಬಿಟ್ಟು ಹೊರಗಡೆ ಬರಬೇಕು. ಇದನ್ನು ಇಷ್ಟೊಂದು ಮುಖಗಳು, ಇಷ್ಟೊಂದು ಅನೇಕ ಬಾಹು, ಅದು ಇನ್ನೊಂದು ಸಲ ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಓದಿದ್ರೆ ತುಂಬ ಸುಂದರವಾದ ಶ್ಲೋಕಗಳು. ಅದು ಓದ್ತಾ ಹೋದರೆ ಅಲ್ಲಿ ಋಷಿಗಳಿದ್ದಾರೆ, ಅಲ್ಲಿ ದೇವತೆಗಳಿದ್ದಾರೆ, ಅಲ್ಲಿ ಬ್ರಹ್ಮ ಇದ್ದಾನೆ, ಇದೆಲ್ಲವನ್ನು ನಾವು ಊಹೆ ಮಾಡ್ಕೊಳ್ತಾ ಹೋಗಬೇಕು. ಅದು ಆ ವಿಶ್ವರೂಪ ದರ್ಶನ. ಇಟ್ಸ್ ಜಸ್ಟ್ ಇಮ್ಯಾಜಿನೇಷನ್. ಹಾಗೆ ಆ ವಿಶ್ವರೂಪ ದರ್ಶನ ಆಗಬೇಕು ಅಂತ ಹೇಳಿ ಅವನಾಗಿ ಬಾಯ್ಬಿಟ್ಟು ಕೇಳ್ಕೊಂಡಿದ್ದಾನೆ. ಕೇಳಿದ ಮೇಲೆ ಏನಾಗ್ತಾ ಇದೆ, ಭಯ ಆಗೋಗಿದೆ ಅರ್ಜುನನಿಗೆ. ಅವನೇನು ಹೇಳ್ತಿದ್ದಾನೆ, ಪ್ರಸನ್ನನಾಗು. ಸಾಕು ಮಾರಾಯ, ನೀನು ತೋರಿಸಿದ್ದೆಲ್ಲ
ದಯವಿಟ್ಟು ಈಗ ಪ್ರಸನ್ನನಾಗು ಅಂತ ಕೇಳಿದ್ದಾನೆ. ಭಗವಂತ ಪ್ರಸನ್ನನಾಗ್ತಾನ? ಅದನ್ನು ಪ್ರಸನ್ನನಾದಾಗ ಹೇಗೆ ಕಾಣ್ತಾನೆ ಮುಂದಿನ ವಾರ ನೋಡೋಣ, ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.